ಒಂದು ಶುರು ಮಾಡ್ತೀರಾ? ಸುಧಾ ಅವರು ಶ್ಲೋಕ ಹಾಕಿದ್ದೀನಿ ಇದೆ ಅಲ್ವಾ? ಸರಿ ಸರಿ ಹೇಳ್ತೀರಿ ಸರ್. ಇನ್ನು ಶ್ಲೋಕ ಹೇಳ್ತೀರಿ ಸರ್? ಹಾ, ಶ್ಲೋಕ ಹೇಳ್ತೀರಾ ಸರ್ ಹಾಡುದು? ಒಂದು ಹಾಡು ಹೇಳಿ, ಆಮೇಲೆ ಶ್ಲೋಕ ಶುರು ಮಾಡ್ತೇನೆ. ಸರಿ. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇದು ಏನು ವೇಷ ವೇದೌ ವ್ಯಾಸ, ಇದು ಏನು ವೇಷ ವೇದೌ ವ್ಯಾಸ. ಭಾನುಕೋಟಿ ಪ್ರಕಾಶ ಬದರಿ ನಿವಾಸ, ಇದು ಏನು ವೇಷ ವೇದೌ ವ್ಯಾಸ. ಮುತ್ತು ಮಾಣಿಕ್ಯ ನವರತ್ನ ಕಿರೀಟವಿರೆ, ಮುತ್ತು ಮಾಣಿಕ್ಯ ನವರತ್ನ ಕಿರೀಟವಿರೆ, ನೆತ್ತಿಯೊಳಗೆ ಜಡೆ ಪೊಟ್ಟು ಕೊಂಡಿಪ್ಪುದು, ನೆತ್ತಿಯೊಳಗೆ ಜಡೆ ಪೊಟ್ಟು ಕೊಂಡಿಪ್ಪುದು, ಇದು ಏನು ವೇಷ ವೇದೌ ವ್ಯಾಸ, ಇದು ಏನು ವೇಷ ವೇದೌ ವ್ಯಾಸ. ದ್ರೌಪದಿ ಕರೆಯಲು ದಿವ್ಯ ವಸ್ತ್ರವನಿತ್ತೆ, ದ್ರೌಪದಿ ಕರೆಯಲು ದಿವ್ಯ ವಸ್ತ್ರವನಿಟ್ಟೆ, ಕೌಪಿನ ಧರಿಸಿದ ಕೌತುಕ ತಿಳಿಯದು, ಕೌಪಿನ ಧರಿಸಿದ ಕೌತುಕ ತಿಳಿಯದು, ಇದು ಏನು ವೇಷ ವೇದೌ ವ್ಯಾಸ, ಇದು ಏನು ವೇಷ ವೇದೌ ವ್ಯಾಸ. ವರವೈಕುಂಠ ಬಿಟ್ಟು ಮೋಹನ ವಿಠಲ, ವರವೈಕುಂಠ ಬಿಟ್ಟು ಮೋಹನ ವಿಠಲ, ಧರೆಯಳು ಬೋರೆಯ ಮರದಡಿ ಇರುವುದು, ಧರೆಯಳು ಬೋರೆಯ ಮರದಡಿ ಇರುವುದು, ಇದು ಏನು ವೇಷ ವೇದೌ ವ್ಯಾಸ, ಇದು ಏನು ವೇಷ ವೇದೌ ವ್ಯಾಸ. ಭಾನುಕೋಟಿ ಪ್ರಕಾಶ, ಭಾನುಕೋಟಿ ಪ್ರಕಾಶ ಬದರಿ ನಿವಾಸ, ಇದು ಏನು ವೇಷ, ಇದು ಏನು ವೇಷ, ಇದು ಏನು ವೇಷ ಬದರಿ ನಿವಾಸ. ಹರಿ ಓಂ. ಧನ್ಯತೆಗಳು. ಈಗ ಮಿದುಲು ಒಂದು ದೇವರ ನಾಮ ಹೇಳ್ತಾಳೆ. ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ, ವಾದಿರಾಜರಿಗೊಲಿದು ಬಂದು ಸ್ವಾದಿಪುರದಲ್ಲಿ ನಿಂದ ಕುದುರೆ ಬಂದಿದೆ, ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ. ಮುಂಗಾಲು ಕೆದರಿ ಕುಣಿವ ಕುದುರೆ, ಹಿಂಗಾಲಿಲ ಸುರರ ಒದೆವ ಕುದುರೆ, ರಂಗನೆಂದರೆ ಸಲಹೋ ಕುದುರೆ, ರಂಗನೆಂದರೆ ಸಲಹೋ ಕುದುರೆ, ತುಂಗ ಹಯವದನ ಕುದುರೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ. ಹಲ್ಲಣದೊಳಗೆ ನಿಲ್ಲದು ಕುದುರೆ, ಬೆಲ್ಲ ಕಡಲೆ ಮೆಲ್ವ ಕುದುರೆ, ಹಲ್ಲಣದೊಳಗೆ ನಿಲ್ಲದು ಕುದುರೆ, ಬೆಲ್ಲ ಕಡಲೆ ಮೆಲ್ವ ಕುದುರೆ, ಫುಲ್ಲ ಭವನಿಗೊರೆದ ಕುದುರೆ, ಫುಲ್ಲ ಭವನಿಗೊರೆದ ಕುದುರೆ, ಚಲ್ವ ಹಯವದನ ಕುದುರೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ. ಸುತ್ತಮುತ್ತಲಾಡುವ ಕುದುರೆ, ಮತ್ತ ಬದಿಯ ಗೆಲ್ವ ಕುದುರೆ, ಸುತ್ತ
ಸುತ್ತಮುತ್ತಲಾಡುವ ಕುದುರೆ, ಮತ್ತವಧಿಯ ಗೆಲ್ಲುವ ಕುದುರೆ, ಶತ್ರುಗಳೆಲ್ಲರ ಬಡಿವ ಕುದುರೆ, ಶತ್ರುಗಳೆಲ್ಲರ ಬಡಿವ ಕುದುರೆ. ತತ್ವಹಯವದನ ಕುದುರೆ, ಕುದುರೆ ಬಂದಿದೆ, ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ, ಚಲ್ವ ಕುದುರೆ ಬಂದಿದೆ. ವಾದಿರಾಜರಿಗೊಲಿದು ಬಂದು ಸ್ವಾದಿಪುರದಲ್ಲಿ ನಿಂದ ಕುದುರೆ ಬಂದಿದೆ, ಚಲ್ವ ಕುದುರೆ ಬಂದಿದೆ, ಕುದುರೆ ಬಂದಿದೆ, ಚಲ್ವ ಕುದುರೆ ಬಂದಿದೆ, ಚಲುವ ಕುದುರೆ ಬಂದಿದೆ, ಚಲುವ ಕುದುರೆ ಬಂದಿದೆ. ಕೃತಜ್ಞತೆಗಳು ಮಿಥುಲ. ಮುಂದೆ ಒಂದು ಶ್ಲೋಕ ನೋಡಿ ಆಮೇಲೆ ಮುಂದಿನ ಹಾಡಿಗೆ ಹೋಗೋಣ. ಓದ್ತೀರಾ ಸುಧಾ ಅವರು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಕೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಗವಂತನಿಗೆ ಪೂಜೆ ಮಾಡ್ಲಿಕ್ಕೆ ಏನನ್ನ ಸಂಭ್ರಮದಿಂದ ಅರ್ಪಿಸ್ಬೇಕು ಅಂದ್ರೆ, ಆಡಂಬರದ ಯಾವ ಸಂಗತಿಗಳು ಅವನಿಗೆ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಅದು ಆಡಂಬರವಾಗಿರಬಾರದು. ನಿಜವಾಗಿಯೂ ದೇವರಿಗೆ ಬಹಳ ಜನಕ್ಕೆ ತಮ್ಮ ಸಂಪತ್ತಿನ ಒಂದು ಭಾಗವನ್ನ ವಿನಿಯೋಗಿಸಿ ಏನಾದರೂ ರಥೋತ್ಸವನೋ ತುಂಬಾ ಚೆನ್ನಾಗಿ ಅಲಂಕಾರಯುಕ್ತವಾಗಿ ಕಾಣುವಂತೆ ಮಾಡುವ ವೈಭವವನ್ನ ಪ್ರಾಮಾಣಿಕವಾಗಿ ಮಾಡಿ ಇಷ್ಟಪಡುವಂತವ್ರು ಇರ್ತಾರೆ. ಆದ್ರೆ ಅದು ಕೇವಲ ಹೊರಗಡೆಯಿಂದ ಮಾತ್ರ ಚೆಲುವು, ಒಳಗಡೆ ಎಲ್ಲ ಬರೀ ಹುಳುಕು, ಪ್ಲಾಸ್ಟಿಕ್ನಿದ್ದೆಲ್ಲ ಭಾರಿ ಅಲಂಕಾರ ಮಾಡಿ ಅದನ್ನು ಕೊನೆಗೆ ಮರು ದಿವಸ ತಿಪ್ಪೆಯಲ್ಲಿ ಎಸ್ದು ಹಿಂದಿನ ದಿವಸ ಅದು ದೇವಸ್ಥಾನದ ಸುತ್ತಮುತ್ತ ಇತ್ತು ಅನ್ನೋದಕ್ಕೆ ನಂಬ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕೊಳಕಿನ ಮಧ್ಯದಲ್ಲಿ ಹಾಕಿ ಅದನ್ನ ಸುಟ್ಟು ದುರ್ವಾಸನೆ ಬರುವಂತೆ ಮಾಡಿ ಪ್ರಕೃತಿಯನ್ನೂ ಹಾಳುಗೈದು ಅದರ ಪ್ರಸಾದದ ಮೌಲ್ಯವನ್ನೂ ನಿರಾಕರಿಸಿ ಕಾರ್ಯಗಳನ್ನ ಮಾಡುವಾಗ ಅದರ ಹಿಂದೆ ಇರುವ ಆ ಸಾತ್ವಿಕ ಭಾವನೆ ಇಲ್ಲದೆ ಇರುವಿಕೆ ಅನ್ನೋದು ಬಹಳ ನೋವು ಕೊಡುವ ಸಂಗತಿ. ಆದ್ರೆ ದೇವರು ಯಾವತ್ತೂ ಕೂಡ ನನಗೆ ವೈಭವ ಮಾಡಬೇಕು ಅಂತ ಕೇಳಲ್ಲ. ಮಾಡುವ ವೈಭವದಿಂದ ಪ್ರಕೃತಿಗೂ ಹಾನಿ ಆಗ್ಬಾರ್ದು, ದೇವರ ಮೇಲೆ ಇಟ್ಟಿರುವ ಭಾವನೆಯೂ ಕಮ್ಮಿ ಆಗ್ಬಾರ್ದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಥವಾ ಇನ್ನುಳಿದ ಯಾವುದೇ ಒಂದು ವರ್ಗವನ್ನ ಕೀಳರಿಮೆಯಿಂದ ಕಾಣುವಂತೆ ಮಾಡುವ ದುಷ್ಟ ದುರ್ವ್ಯಸನಗಳು ಕೂಡ ಅದರ ಹಿಂದೆ ಕಾಡಬಾರದು. ಭಗವಂತ ಸುಲಭದ ದಾರಿಯನ್ನ ಹೇಳ್ತಾನೆ. ಏನು ಅಂದ್ರೆ, ನನಗೆ ನೀವು ಅರ್ಚನೆಯೋ ಆರತಿಯೋ ನೈವೇದ್ಯವೋ ಏನ್ ಅರ್ಪಿಸಿದ್ರು ಕೂಡ ಸ್ವಚ್ಛವಾದದ್ದನ್ನು ಮಾಡಿ. ಪುಷ್ಪಂ ಪತ್ರಂ ತೋಯಂ ಫಲಂ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಗಿಡ ಬಿಟ್ಟಿದೆ, ಗಿಡ ನೆಟ್ಟಿದ್ರಿ, ಅದು ಹೂ ಬಿಟ್ಟಿದೆ ಅಥವಾ ಹಣ್ಣು ಬಿಟ್ಟಿದೆ, ಸಾಕು. ಅಂತಹ ಒಂದು ಪ್ರಾಮಾಣಿಕವಾದ ನಮ್ಮ ಮನೆಯಲ್ಲೇ ಬೆಳೆದ ಗಿಡದಿಂದ ಏನಾದ್ರೂ ಒಂದು ವಿಶೇಷವಾದ ಅರ್ಚನೆಯನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂದ್ರೆ ದೇವರು ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಭಗವಂತನಿಗೆ ಸಮರ್ಪಿಸಬೇಕಾದದ್ರಲ್ಲಿ ಶುದ್ಧತೆ ಬೇಕು ಹೊರತು ಅಬ್ಬರ ಬೇಡ, ಅಥವಾ ಕಾಣಿಸುವುದಕ್ಕೆ ಮಾತ್ರ ಚೆನ್ನಾಗಿರ್ಬೇಕು ಅನ್ನುವ ವೈಭವ ಬೇಡ. ನಮ್ಮ ಮನೆಯಲ್ಲೇ ಬೆಳೆದ 2 ಹೂ ಸಲ್ಲಿಸುವುದಕ್ಕೂ ಅಥವಾ ಸಾವಿರಾರು ರೂಪಾಯಿ ಕೊಟ್ಟು ಎಲ್ಲೋ ಮೋರಿಯಲ್ಲಿ ಬಿದ್ದದ್ದನ್ನ ಬಹಳ ಚಂದ ಇದೆ ಅಂತ ಎತ್ತಿ ಕಟ್ಟಿ ಊರೆಲ್ಲ ಅಲಂಕಾರ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಅಲಂಕಾರ ಮಾಡುವುದನ್ನ ಖಂಡಿತ ವಿರೋಧಿಸ್ತಾ ಇಲ್ಲ, ಅಥವಾ ಆ ರೀತಿ ದುಡ್ಡು ಖರ್ಚು ಮಾಡುವುದೇ ತಪ್ಪು ಅಂತಾನು ನಾನು ಹೇಳ್ತಿಲ್ಲ. ಆದ್ರೆ ಅದರ ಹಿಂದೆ ಇರಬೇಕಾದ ಎಚ್ಚರ ಪ್ರಾಮಾಣಿಕವಾಗಿ ಭಗವಂತನಿಗೆ ಸಲ್ಲಿಸಬೇಕಾದದ್ದು ಒಂದು. ಎರಡನೇದು, ಅದರ ಅಗತ್ಯ ಇದೆಯಾ? ಈಗ ಹಸಿದು ಬಳಲ್ತಾ ಇರುವವರು ಎದುರುಗಡೆ ಇರುವಾಗ್ಲೂ ಅವರನ್ನ ನಾವು ಕಾಯಿಸಿ ಊರು ತುಂಬಾ ಮೆರವಣಿಗೆ ಮಾಡ್ತೇವೆ, ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತೇವೆ, ಆದ್ರೆ ಬಂದವರಿಗೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲ ಅಂದ್ರೆ ಅದು ಅಪರಾಧ. ಬಂದವರಿಗೆ ಬೇಕಾದಷ್ಟು ಹಾಕಿದ್ದೇವೆ, ಅದರ ಮೇಲೆ ನಾವು ನಮ್ಮ ಸಂತೋಷಕ್ಕೆ ದೇವರನ್ನ ಅಲಂಕರಿಸಿ ಖುಷಿ ಪಡ್ತೇವೆ ಅಂದ್ರೆ ಅದು ಖಂಡಿತ ತಪ್ಪಲ್ಲ.
ಹಾಗೆ ಭಗವಂತನಿಗೆ ಸಮರ್ಪಿಸಬೇಕಾದ ಹೂವು, ಹಣ್ಣು, ಕೊನೆಗೆ ಎಲೆ. ನಿಮಗೆ ತುಂಬಾ ಹೂಗಳು ಸಿಗ್ಲಿಲ್ಲ, ಗಿಡಗಳು ಮಾತ್ರ ಬೆಳೆಸಿ. ಅಂದ್ರೆ ಇದರ ಹಿನ್ನೆಲೆ ಏನು ಅಂದ್ರೆ, ನಾವು ನಮ್ಮ ಮನೆಯ ಸುತ್ತ ಎಷ್ಟು ಸಾಧ್ಯವೋ ಅಷ್ಟು, ನೆಲ ಇಲ್ಲ ಅಂದ್ರು ಒಂದು ಪಾತಿಯಲ್ಲಾದ್ರೂ 4-6 ಗಿಡಗಳನ್ನ ನೆಟ್ಟು, ಮನಸ್ಸಿದ್ರೆ ಎಲ್ಲಿ ಬೇಕಾದ್ರೂ ನೆಟ್ಟು ನಾವು ಸಂತೋಷ ಪಡಬಹುದು. ನಮಗೆ ಮನಸ್ಸಿರ್ಬೇಕು, ಅದರ ಜೊತೆಗೆ ಒಂದಿಷ್ಟು ಕಾಳಜಿ ಇರಬೇಕು. ಆ ಗಿಡವನ್ನ ನೆಟ್ಟು ಉಳಿಸಿ ಅದು ಹೂವಾಗುವ ತನಕ ಕಾದು ಸಂಭ್ರಮದಿಂದ ದೇವರಿಗೆ 2 ಬಿಟ್ಟ ಹೂಗಳನ್ನ ಕೊಡುವಾಗ ಹೃದಯ ಭಾರದಿಂದ, ದೇವರೇ ನೀನು ಇದನ್ನೇ ಸ್ವೀಕರಿಸಿ ನನಗೆ ಅನ್ನಂತ ಫಲಗಳನ್ನ ನೀಡಬೇಕು ಅಂತ ಪ್ರಾರ್ಥಿಸಿದ್ರೆ ಖಂಡಿತ ಅವನು ಸಂತೋಷ ಪಡ್ತಾನೆ. ನಾವು 2 ಕೊಟ್ರೆ ಅವನು 200 ಆಗಿಸ್ತೆ ಅದನ್ನ ಸ್ವೀಕರಿಸಿ 2000 ನಮ್ಗೆ ಅದನ್ನ ಮರಳಿ ಫಲವಾಗಿ ಕೊಡ್ತಾನೆ. ಪ್ರೀತಿಗೆ ನಾವು ಕಟ್ಟುವ ಬೆಲೆಯನ್ನ ದೇವರು ಕೊಡುವ ಬೆಲೆಯನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪತ್ರಂ ಪುಷ್ಪಂ ಫಲಂ, ದೇವರಿಗೆ ಬಗೆಯ ನೈವೇದ್ಯ ಮಾಡಿಸ್ಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ಆದ್ರೆ ನಾವು ಏನನ್ನ ಉಣ್ಣುವುದಕ್ಕಾಗಿ ಉಪಯೋಗಿಸ್ತೇವೋ ಅದನ್ನೇ ಪ್ರಾಮಾಣಿಕವಾಗಿ ಶುದ್ಧವಾಗಿ ಅಟ್ಟಣೆ ಮಾಡಿ ಅದನ್ನ ದೇವರ ಮುಂದೆ ಇಟ್ಟು ಅವನಿಗೆ ಪಾರಣೆಯ ರೂಪದಲ್ಲಿ ನಿವೇದಿಸಿ ನಾವು ಆಮೇಲೆ ಸ್ವೀಕಾರ ಮಾಡ್ತೇವೆ ಅಂದ್ರೆ ದೇವ ಅಷ್ಟರಿಂದನೇ ತೃಪ್ತನಾಗ್ತಾನೆ. ನೋಡಿ, ಎಲ್ಲ ಏಕವಚನದಲ್ಲಿ ಹೇಳಿದ್ರು. ಅಂದ್ರೆ ಅಕಸ್ಮಾತ್ ನಮಗೆ ಸಿಗಲೇ ಇಲ್ಲ, ಒಂದೇ ಹೂ ಸಿಕ್ಕಿದ್ದು ನಮ್ಮ ಗಿಡದಲ್ಲಿ ಸಾಕು, ಒಂದೇ ಹೂ ಸಿಕ್ಕಿದ್ದು, ಒಂದೇ ಪುಷ್ಪ ಸಿಕ್ಕಿದ್ದು, ಒಂದೇ ಫಲ ಸಿಕ್ಕಿದ್ದು, ಕೊನೆಗೆ ಒಂದೇ ದಳ. ನಾವು ನೋಡ್ತೇವೆ ಕೆಲವೊಮ್ಮೆ ತುಳಸಿಗೆ ಎಷ್ಟು ಬರ ಇರುತ್ತೆ ಅಂದ್ರೆ, ಗಿಡಗಳಲ್ಲೆಲ್ಲ ಚಳಿಗೆ ಉದುರಿ 1-2 ಎಲೆ ಇರುತ್ತೆ, ಅದನ್ನ ತೆಗೆದ್ರೆ ಗಿಡ ಸತ್ತೇ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ತೆಗಿ ಅಂತ ಹೇಳಿಲ್ಲ. ಆದ್ರೆ ಬಿದ್ದಿರುವ 2 ದಳವನ್ನೇ ತೆಗೆದು ದೇವರ ಮುಂದೆ ಇಟ್ಟು, ಇಷ್ಟೇ ನೀನು ಕೊಟ್ಟ ಗಿಡದಲ್ಲಿ ಸಿಕ್ಕಿದ ಎಲೆಗಳನ್ನ ಸಮರ್ಪಿಸ್ತಾ ಇದ್ದೇನೆ ಅಂತ ಕೊಟ್ರೆ ಅಷ್ಟೇ ಖುಷಿ ಪಡ್ತಾನೆ. ಒಂದೇ ಒಂದು ಹಣ್ಣು, ಕೊನೆಗೆ ತೋಯಂ, ಏನು ಸಿಗ್ಲಿಲ್ಲ, ದೃಶ್ಯ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರೀ ನೀರ್ ಮಾತ್ರ ಕುಡಿದು ಹೊಟ್ಟೆ ತಣ್ಣಗಿರಿಸಿಕೊಳ್ತಾ ಇದ್ದೇನೆ ಅಂತನ್ನುವ ಅತ್ಯಂತ ಬಡತನದ ಸ್ಥಿತಿ ಬಂದ್ರೂ ಕೂಡ, ಅದೇ ನಾನು ಕುಡಿಯುವ ನೀರನ್ನ, ಅಥವಾ ಇವತ್ತು ಸಂಜೆಗೆ ನನಗೆ ಬೇರೆ ಏನು ಸಿಗ್ತಾ ಇಲ್ಲ, ಬರೀ ನೀರೇ ಸಿಕ್ಕಿದ್ದು ಅಂತ ಆದ್ರೆ ಆ ನೀರನ್ನೇ ದೇವರಿಗೆ ಅರ್ಪಿಸಿ ಆ ಮೂಲಕ ಭಗವಂತನನ್ನ ಮೆಚ್ಚಿಸುವ ಕೆಲಸವನ್ನ ಮಾಡಬೇಕು ಅಂತ ಕೃಷ್ಣ ಅತ್ಯಂತ ಮುಖ್ಯವಾಗಿ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ನನಗೆ ಬೋರ್ಡ್ ಹಾಕಿಸಿ ಇವರ ಕೊಡುಗೆ ಅಂತ ಹಾಕಿ ಕೊಡ್ಬೇಕಿಲ್ಲ, ಅಥವಾ ಊರವ್ರ ಹತ್ರ ಎಲ್ಲ ಇವರೇ ಕೊಟ್ಟದ್ದು ಇವರಿಗೆ ನೀವು ನಮಸ್ಕಾರ ಮಾಡಿ ಹೋಗಬೇಕು ಅಂತ ಹೇಳಿಸಿ ಕೊಡ್ಬೇಕಾಗಿಲ್ಲ, ಅಥವಾ ಕೊಟ್ಟ ಮೇಲೆ ಬಂದವರ ಹತ್ರ ಎಲ್ಲ ಇದು ನಾನು ಕೊಟ್ಟದ್ರಿಂದಲೇ ದೇವಸ್ಥಾನ ಉಳಿದಿದೆ ಅನ್ನುವ ಹಮ್ಮಿನಿಂದ ಕೊಡ್ಬೇಕಾದ ಅಗತ್ಯ ಇಲ್ಲ. ಆ ಹಮ್ಮಿ ಇರ್ಲೂ ಬೇಕಾಗಿಲ್ಲ, ಇರ್ಲೂಬಾರದು ಕೂಡ. ಅಂಥ ರೀತಿಯಲ್ಲಿ ದೇವರಿಗೆ ನೀಡಿದ ಸಣ್ಣ ಪುಟ್ಟ ವಸ್ತುಗಳು ಕೂಡ ಅನಂತ ಸುಖವನ್ನ ನೀಡುವುದಕ್ಕೆ ಅದು ಕಾರಣವಾಗುತ್ತೆ. ಭಕ್ತ್ಯಾ ಪ್ರಯಚ್ಚಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾಕೆಂದ್ರೆ ಆ ಸಣ್ಣ ಶುದ್ಧವಾದ ವಸ್ತುವನ್ನ ಸಿದ್ಧಪಡಿಸುವ ಹಿಂದೆ ಇರುವ ಅನಂತ ಕಷ್ಟವನ್ನ ನಾನು ನೋಡ್ತೇನೆ. ಅವನು ಕೊಟ್ಟದ್ದು ಒಂದೇ ಒಂದು ಹೂ ಇರಬಹುದು, ಅಥವಾ ಸ್ವಲ್ಪವೇ ಯಜ್ಞಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ಸಿದ್ಧಪಡಿಸಿದ ತುಪ್ಪ ಇರಬಹುದು. ಅವನು 100 ಆಹುತಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಶುದ್ಧ ತುಪ್ಪದಿಂದ 10 ಆಹುತಿ ಸಿಕ್ಕಿತು ಅಂತಾದ್ರೆ ನಂಗೆ ಅದೇ ಸಾಕು, ನಾನು ಅದನ್ನೇ ಇಷ್ಟಪಡ್ತೇನೆ. ಕಷ್ಟ ಉಂಟು, ಹೌದು, ಕಷ್ಟ ಯಾವುದಕ್ಕಿಲ್ಲ ಹೇಳಿ. ನಮಗೆ ಯಾವುದೋ ಒಂದು ವಸ್ತು ಬೇಕು ಅಂದ್ರೆ ನಾವು ಕಷ್ಟಪಟ್ಟದನ್ನು ಸಂಪಾದಿಸುವುದಿಲ್ವಾ? ಇಲ್ಲ, ಈ ಮದ್ದು ತಗೊಂಡ್ರೆ ದೇಹಕ್ಕೆ ಹಾನಿ ಆಗುತ್ತೆ, ಇಂಥ ಕಂಪನಿದ್ದೇ ಬೇಕಂತೆ, ಅದು ಮಾತ್ರ ಡಾಕ್ಟರ್ ಪ್ರಿಫರ್ ಮಾಡ್ತಾರೆ ಅಂದ್ರೆ ನಾವು ಎಲ್ಲಿಂದಾದ್ರೂ ಹುಡುಕಿ ತರ್ತೇವೋ ಇಲ್ವೋ? ನಮ್ಗೋಸ್ಕರ ಯಾವ ವಸ್ತುವನ್ನು ನಾವು ಶುದ್ಧವಾಗಿ ಬೇಕು ಅಂತ ಹುಡುಕ್ತೇವೋ ಅಷ್ಟೇ ಪ್ರಯತಾತ್ಮನಃ, ಅಷ್ಟೇ ಪ್ರಯತ್ನ ಪಟ್ಟು ಭಗವಂತನಿಗಾಗಿ ಆ ಶ್ರಮವನ್ನ ಹಾಕಿ ಒಳ್ಳೆಯ ವಸ್ತುವನ್ನ, ಶುದ್ಧವಾದ ಎಣ್ಣೆಯಿಂದ ದೀಪವನ್ನ ಹಚ್ಚುವುದು, ಅಥವಾ ಶುದ್ಧವಾದ ಅಗರಬತ್ತಿಯಿಂದ ದೇವರಿಗೆ ಧೂಪವನ್ನ ನೀಡುವುದು. ಬೇಡ, ದೇವರಿಗೆ ಅಗರಬತ್ತಿ ಹಚ್ಚಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಈ ಕೆಮಿಕಲ್ನ ಪದಾರ್ಥಗಳನ್ನ ಹಚ್ಚುವುದಕ್ಕಿಂತ ಒಂದು ಕೆಂಡವನ್ನ ಸಿದ್ಧಪಡಿಸಿ ಅದರ ಮೇಲೆ ಒಂದು ತುಪ್ಪದ ಹನಿಯನ್ನ ಹಾಕಿದ್ರೆ, ಅಥವಾ ದಶಾಂಗ ಗುಗ್ಗುಲವೋ ಯಾವುದೋ ಒಂದು ಶುದ್ಧವಾದ ಧೂಪದ ಪುಡಿಯನ್ನ ಹಾಕಿದ್ರೆ ಅಷ್ಟೇ ಸಾಕು. ದೇವರಿಗೆ ಸಮರ್ಪಿಸಬೇಕಾದದ್ದು ಪ್ರಾಮಾಣಿಕತೆಯ ಹಿನ್ನೆಲೆಯಲ್ಲಿ ಮತ್ತು ಅತ್ಯಂತ ಪರಿಶುದ್ಧವಾದ ವಸ್ತುವನ್ನ ಸಮರ್ಪಿಸಬೇಕಾದ್ದು ಮುಖ್ಯ ಅನ್ನುವುದನ್ನ ಕೃಷ್ಣ
ಇದನ್ನು ಎಷ್ಟು ಯೋಚಿಸಿ ನಾವು ವಿಸ್ತಾರ ಮಾಡಿಕೊಂಡು ನಮ್ಮ ಬದುಕಿಗೆ ಅದರಿಂದ ಆಗಬಹುದಾದ ದೊಡ್ಡ ಫಲವನ್ನ ನಾವು ಕಟ್ಟಿಕೊಳ್ಬಹುದು ಈ ಪದ್ಯದಲ್ಲಿ. ಇಷ್ಟು ಈ ಪದ್ಯದ ಅನುಸಂಧಾನ ಸಾಕು. ಮುಂದೆ ಮತ್ತೊಂದು ಪದ್ಯಕ್ಕೆ ಹೋಗಿ ಆಮೇಲೆ ಮುಂದಿನ ಪದ್ಯದ ಅನುಸಂಧಾನ ನೋಡೋಣ. ಕಾರ್ತಿಕ್ ಅವರು ಹೇಳಿ. ಮಗ ಹೇಳ್ತಾರೆ. ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಮುದ್ದು ಮುಖದ ಮಗುವೇ ನಿನಗೆ ಮುದ್ದು ಕೊಡುವೆನು ಬಾರೋ, ಮುದ್ದು ಮುಖದ ಮಗುವೇ ನಿನಗೆ ಮುದ್ದು ಕೊಡುವೆನು ಬಾರೋ, ನಿರ್ದಯವೇಕೋ ನಿನ್ನೊಳಗೆ ನಾನು ಹೊಂದಿದ್ದೇನೋ ಬಾರೋ, ನಿರ್ದಯವೇಕೋ ನಿನ್ನೊಳಗೆ ನಾನು ಹೊಂದಿದ್ದೇನೋ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಮಂದರಗಿರಿಯ ನೆತ್ತಿದ ಆನಂದ ಮೂರುತಿಯೇ ಬಾರೋ, ಮಂದರಗಿರಿಯ ನೆತ್ತಿದ ಆನಂದ ಮೂರುತಿಯೇ ಬಾರೋ, ನಂದನ ಕಂದ ಗೋವಿಂದ ಮುಕುಂದನ ಇಂದಿರೆ ಅರಸನೆ ಬಾರೋ, ನಂದನ ಕಂದ ಗೋವಿಂದ ಮುಕುಂದನ ಇಂದಿರೆ ಅರಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಕಾಮನಯ್ಯ ಕರುಣಾಳು ಶ್ಯಾಮಲ ವರ್ಣನೆ ಬಾರೋ, ಕಾಮನಯ್ಯ ಕರುಣಾಳು ಶ್ಯಾಮಲ ವರ್ಣನೆ ಬಾರೋ, ಕೋಮಲಾಂಗ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೆ ಬಾರೋ, ಕೋಮಲಾಂಗ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಹರೇ ಶ್ರೀನಿವಾಸ. ಸಮೀಚೀನಂ, ಸುಂದರಂ, ತುಂಬಾ ಚೆನ್ನಾಗಿ. ಮುಂದಿನ ಶ್ಲೋಕವನ್ನ ಓದಿ ಆಮೇಲೆ ಮತ್ತೆ ಇನ್ನೊಂದು ಪದ್ಯಕ್ಕೆ ಹೋಗೋಣ. ಸುಧಾ ಅವ್ರು ಹೇಳಿ. ಇದು ಬಹಳ ಸುಂದರವಾದ ಮತ್ತೊಂದು ಪದ್ಯ. ಎಲ್ಲ ಪದ್ಯಗಳು ಹಾಗೆ ಗೀತೆಯಲ್ಲಿ ಇರುವ ಒಂದೊಂದು ಪದ್ಯವನ್ನ ನಾವು ಎತ್ತಿಕೊಳ್ಳುವಾಗ್ಲೂ ಅದು ನಮ್ಮ ಬದುಕಿನ ಎಲ್ಲಾ ಮುಖಗಳ ಚಿತ್ರಣವನ್ನು ಕೂಡ ಸ್ಪಷ್ಟಗೊಳಿಸ್ತಾ ಹೋಗುತ್ತೆ, ಹೇಗಿರ್ಬೇಕು ಬದುಕು ಅನ್ನೋದಕ್ಕೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ತದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಹೇ ಕೌಂತೇಯ, ಮದರ್ಪಣಂ ಕುರುಷ್ವ, ಎಲ್ಲವನ್ನು ನನಗೆ ಅರ್ಪಿಸು. ಏನೆಲ್ಲ? ಯತ್ಕರೋಷಿ, ಜೀವನದಲ್ಲಿ ನೀನ್ ಏನೇನ್ ಕೆಲಸ ಮಾಡ್ತಿ? ಚಿತ್ರ ಬರಿತಾ ಇದ್ಯಾ, ಹಾಡು ಹಾಡ್ತಾ ಇದ್ಯಾ, ಅಥವಾ ಮನೆಯಲ್ಲಿ ನಾನೇ ನನ್ನ ಕೋಣೆಯನ್ನ ಒಪ್ಪ ಓರಣವನ್ನಾಗಿಸ್ತಾ ಇದ್ದೇನಾ, ಅಥವಾ ನಮ್ಮ ತೋಟದಲ್ಲಿ 2 ಗಿಡಗಳನ್ನ ನೆಟ್ಟು ಅದಕ್ಕೆ ನೀರು ಹಾಕಿ ಪಾತಿ ಕಟ್ಟಿ ಅದನ್ನು ಖುಷಿ ಪಡ್ತಾ ಇದ್ದೇನಾ, ಅಥವಾ ಯಾವುದೋ ಒಂದು ರೀತಿ ನಾನೊಂದು ಕೆರೆ ಕಟ್ಟಿಸ್ತಾ ಇದ್ದೇನೆ, ಅಥವಾ ನಾನೊಂದು ಶಾಲೆಗೆ ಏನೋ ಒಂದು ಒಳ್ಳೆಯ ಬೋರ್ಡ್ ಅನ್ನು ಅಥವಾ ಇನ್ನೇನೋ ಒಂದು ಪದಾರ್ಥ ಅವರಿಗೆ ಅಗತ್ಯ ಇದ್ದದನ್ನ ಕೊಡ್ತಾ ಇದ್ದೇನೋ, ಅಂತಹ ಏನೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತ ಸಮರ್ಪಿಸಿದ್ರೆ ಯತ್ಕರೋಷಿ ತದರ್ಪಣಂ ಕುರುಷ್ವ. ಯತ್ಕರೋಷಿ ಯದಶ್ನಾಸಿ, ಇಲ್ಲ ನಾನಂಥ ದೊಡ್ಡಸ್ತಿಕೆಯ ಕೆಲಸಗಳನ್ನ ಮಾಡುವಲ್ಲಿ
ನನಗೆ ಆಸಕ್ತಿಯೂ ಇಲ್ಲ ಅಥವಾ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅಂತದ್ ಮಾಡ್ಲಿಕ್ಕೂ ಆಗಿಲ್ಲ. ಬೇಡಪ್ಪ, ನೀನು ಬೇರೆಯವರಿಗೋಸ್ಕರ ಮಾಡ್ಲಿಲ್ಲ, ಆದ್ರೆ ನಿನ್ಗೋಸ್ಕರ ಏನು ಮಾಡಿರ್ತೀಯಲ್ಲ, ಅಶ್ನಾಸಿ ಊಟ ಮಾಡ್ತೀಯಲ್ವಾ, ನಿನಗೋಸ್ಕರ ಹೊಟ್ಟೆ ತುಂಬಿಸ್ಕೊಳ್ತೀಯಲ್ವಾ, ಕಾಲ ಕಾಲಕ್ಕೆ ನೀರ್ ಕುಡಿಯುವುದೋ ಹಣ್ಣು ತಿನ್ನುವುದೋ ಏನೋ ಒಂದು ನಿನಗೆ ಇಷ್ಟವಾದದನ್ನ ಮಾಡ್ತೀಯೋ ಇಲ್ವೋ, ಅದನ್ನೇ ಭಗವಂತನಿಗೆ ಕೊಟ್ಟು ತಿನ್ನು. ಅದನ್ನೇ ದೇವರ ಸೇವೆ ಅಂತ ಅನ್ಕೊಂಡು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವಾಗ ಭಗವಂತ ಇದರಿಂದ ಪ್ರೀತನಾಗಲಿ ಅಂತ ಪ್ರಾರ್ಥಿಸಿ ಮಾಡು. ಯತ್ ಕರೋಷಿ ಯದಶ್ನಾಸಿ, ನೀನೇನು ತಿಂತೀಯೋ, ನೀನೇನು ಉಣ್ಣುತ್ತೀಯೋ, ನೀನೇನು ಹೊಟ್ಟೆಗೆ ಹಾಕಿಕೊಳ್ತೀಯೋ ಅದನ್ನೇ ದೇವರ ಸಮರ್ಪಣೆ ಮಾಡು. ಅಷ್ಟು ಮಾಡಿದಾಗ ನಿನಗೆ ತಾಕತ್ತು ಬರುತ್ತೆ, ನಿನ್ನ ಇಂದ್ರಿಯಗಳಿಂದ ಇನ್ನಷ್ಟು ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಬರುತ್ತೆ. ಆವಾಗ ನಿನ್ನ ಉಳಿದ ಇಂದ್ರಿಯಗಳಿಂದ ಏನ್ ಮಾಡ್ತಿ, ಅದನ್ನೇ ಹೋಮ ಅಂತ ಚಿಂತಿಸು. ಎಜ್ಜು ಹೋಸಿ, ಕಣ್ಣಿನಿಂದ ನೋಡಿದ್ರೆ ಅದು ರೂಪದ ಹೋಮ, ಕಿವಿಯಿಂದ ಕೇಳಿದ್ರೆ ಅದು ಶಬ್ದದ ಹೋಮ, ನಾಲಿಗೆಯಿಂದ ತಿಂದ್ರೆ ಅದು ರಸದ ಹೋಮ, ಮುಟ್ಟಿ ನೋಡಿದ್ರೆ ಅದು ಸ್ಪರ್ಶದ ಹೋಮ. ಹೀಗೆ ದೇಹದ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಆಗುವ ಆಹುತಿಗಳ ನೀಡುವಿಕೆ ಅಂತನ್ನುವಂಥದ್ದನ್ನ ಇದು ಒಳಮುಖವಾಗಿ. ಇನ್ನು ಹೊರಮುಖವಾಗಿ ಯಜ್ಞವನ್ನ ಯಾರಿಗೂ ಅಥವಾ ಒಬ್ಬನಿಗೆ ಊಟ ಹಾಕ್ತಾ ಇದ್ದೇವೆ, ಅವನಲ್ಲಿ ವೈಶ್ವಾನರ ಅಗ್ನಿಯಲ್ಲಿ ಹೋಮ. ಹೀಗೆ ಏನನ್ನಾದ್ರೂ ಜುಹೋಸಿ ನೀನು ಯಜ್ಞವನ್ನಾಗಿ ಚಿಂತಿಸಿ ಕೊಟ್ಟಿ ಅಂತಾದ್ರೆ ಭಗವಂತನಿಗೆ ಅಥವಾ ಇನ್ಯಾರಿಗಾದ್ರೂ ನೀನು ಸತ್ಕರ್ಮದಲ್ಲಿ ತೊಡಗಿಸಿಕೊಂಡು ಅವರಿಗೆ ಆ ಕಾರ್ಯದಲ್ಲಿ ಅನುಕೂಲ ಮಾಡಿಕೊಟ್ಟೆ ಅಂತ ಆದ್ರೆ ಅದನ್ನು ಮತ್ಕುರುಷ್ವ ಅರ್ಪಣಂ ಕುರುಷ್ವ ಮದರ್ಪಣಂ ಕುರುಷ್ವ, ಕೊನೆಗೆ ದದಾಸಿಯತ್, ಏನಾದ್ರೂ ಇನ್ನೊಬ್ರಿಗೆ ಕೈ ಎತ್ತಿ ಕೊಡ್ತೀಯಾ, ಸಂತೋಷದಿಂದ ಕೊಡು, ಭಗವತ್ ಪ್ರೀತಿಯಿಂದ ಕೊಡು, ಏನನ್ನಾದ್ರೂ ಕೊಡು, ಅದು ನಿನಗೆ ಅತ್ಯಂತ ಪ್ರೀತಿಯನ್ನೇ ಉಂಟು ಮಾಡುತ್ತೆ, ಬದುಕಿನಲ್ಲಿ ಕ್ಷೇಮವನ್ನೇ ತಂದು ಕೊಡುತ್ತೆ ಅನ್ನೋದನ್ನ ಈ ಪದ್ಯದ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳಿದ್ದನ್ನ ನಾವು ಯಥಾಶಕ್ತಿ ಇದನ್ನ ಎಷ್ಟು ಬೇಕಾದ್ರೂ ವಿಸ್ತಾರ ಮಾಡಬಹುದು ಈ ಪದ್ಯದ ಅರ್ಥಾನುಸಂಧಾನವನ್ನ. ಆದ್ರೆ ಕೃಷ್ಣನಲ್ಲಿ ಗಮನಿಸಬೇಕಾದ ಒಂದು ಸಂಗತಿ, ಅಧ್ಯಾತ್ಮ ಅಂದ್ರೆ ಅತ್ಯಂತ ಕಷ್ಟಕರವಾದ ಸಂಗತಿ ಅಲ್ಲ. ನಾವು ಜೀವನದಲ್ಲಿ ಏನ್ ಮಾಡ್ತೇವೋ, ನಮ್ಮ ಅಗತ್ಯವನ್ನ ಪೂರೈಸಿಕೊಳ್ಳಿಕ್ಕೆ ಏನು ಕಷ್ಟಪಡ್ತೇವೋ ಅದನ್ನೇ ದೇವರ ಸೇವೆಯನ್ನಾಗಿ, ಅವನಿಗೆ ಪೂಜೆಯನ್ನಾಗಿ, ಅವನಿಗೆ ಅರ್ಪಣೆಯನ್ನಾಗಿ ಮಾಡಿದಾಗ ಅದು ಸತ್ಕರ್ಮವಾಗಿ ನಮ್ಮನ್ನು ಸದಾ ಅವನ ನೆರಳಿನ ಅಂಕೆಯಲ್ಲಿ ಇಡಿಸುವಂತೆ ಅದು ಸಹಕಾರ ನೀಡುತ್ತೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳಿದ. ಸ್ವಾತಿಯವರೇ ಹಾಡು ಹೇಳಿ ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳೋ, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳೋ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳೋ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ, ಚಿತ್ರ ಚರಿತನಾದ
ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುತ್ತಿಹಳೋ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುತ್ತಿಹಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಲಕುಮಿ ಏನು ಧನ್ಯಳೋ ಓ ಕೃಷ್ಣಾರ್ಪಣ. ಕೃತಜ್ಞತೆಗಳು. ತುಂಬಾ ಚೆನ್ನಾಗಿತ್ತು. ಶುಭಾಶ್ ಓದಿ ಸುಧಾ. ಶುಭಾಶುಭ ಫಲೈಃ ಕರ್ಮಬಂಧನೈಃ ಏವಂ ಮೋಕ್ಷ್ಯಸೆ ಸನ್ಯಾಸೋ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಯಾರು ಈ ರೀತಿ ಪತ್ರ ಪುಷ್ಪಗಳ ಸಮರ್ಪಣೆ ಮಾಡ್ತಾನೋ, ಯಾರು ತನ್ನ ನಿತ್ಯದ ಬದುಕಿನಲ್ಲಿ ಮಾಡುವ ಕೆಲಸಗಳನ್ನೇ ಭಗವಂತನಿಗೆ ಪ್ರಿಯವಾಗಲಿ ಅಂತ ಭಾವಿಸಿ ಸಮರ್ಪಿಸುತ್ತಾನೋ, ಅವನು ಶುಭ ಮತ್ತು ಅಶುಭಗಳ ಎರಡೂ ಕರ್ಮಗಳಿಂದ ಪಾರಾಗುತ್ತಾನೆ. ಅಲ್ಲರಿ, ಶುಭಾಶುಭ ಕರ್ಮಗಳನ್ನ ಯಾಕೆ ಪಾರು ಮಾಡಬೇಕು? ಅಶುಭ ಕರ್ಮವನ್ನ ಪಾರು ಮಾಡಿದ್ರೆ ಸಾಕು. ಶುಭ ಕರ್ಮದಿಂದ ಯಾಕೆ ಪಾರಾಗ್ಬೇಕು ಅಂತಂದ್ರೆ, ಸುಕೃತ ದುಷ್ಕೃತ ಶುಭಾಶುಭ ಇದೆಲ್ಲವನ್ನು ಬಿಡಬೇಕು ಅಂತ 2-3 ಸರ್ತಿ ಈ ಮಾತುಗಳು ಗೀತೆಯಲ್ಲಿ ಮತ್ತೆ ಮತ್ತೆ ಬಂದಿವೆ. ಅದರ ಹಿನ್ನೆಲೆ ಏನು ಅಂದ್ರೆ, ಪುಣ್ಯ ಪಾಪೆ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ವೇದವೇ ಹೇಳಿದ ಮಾತನ್ನ ಕೃಷ್ಣನು ಗೀತೆಯಲ್ಲಿ ನಿರೂಪಣೆ ಮಾಡಿದ್ದಾನೆ. ಅಂದ್ರೆ ಇದು ಗೀತೆ ವೇದದ ವಿವರಣೆ. ಅಲ್ಲಿ ಗೊತ್ತಾಗುದಿಲ್ಲ ಏನು ಅಂತ, ಪುಣ್ಯ ಪಾಪಗಳನ್ನ ವಿಧೂಯ ಅಂದ್ರೆ ಏನು ಅಂತ. ಅದಕ್ಕೆ ಆಚಾರ್ಯರು ಪುಣ್ಯದಲ್ಲಿ 2 ರೀತಿಯ ಪುಣ್ಯ ಇದೆ. ಇಷ್ಟವಾದ ಪುಣ್ಯ ಮತ್ತು ಅನಿಷ್ಟವಾದ ಪುಣ್ಯ ಅಂತ. ಪುಣ್ಯದಲ್ಲಿ ಅನಿಷ್ಟ ಏನ್ರಿ ಅಂತಂದ್ರೆ, ಈ ಕೆಲವು ಪುಣ್ಯಗಳು ಭೂಮಿಯಲ್ಲಿ ಹುಟ್ಟಿ ಬರುವಂತೆ ಮಾಡಿ ಮತ್ತಷ್ಟು ಕರ್ಮಗಳ ಗಂಟಿನಲ್ಲಿ ಸಿಲುಕಿ ರಾಜನಾಗುವ ಯೋಗ ಸಿಕ್ಕಿತು ಅಂತಾದ್ರೆ, ಆ ರಾಜನಾಗುವಾಗ ಅನೇಕ ಕರ್ಮಗಳನ್ನ ಮಾಡುವಾಗ ಕೆಲವರಿಗೆ ನ್ಯಾಯ ಒದಗುತ್ತೆ, ಕೆಲವರಿಗೆ ಅನ್ಯಾಯ ಆಗುತ್ತೆ. ಏನ್ ಮಾಡಿದ್ರು 100ಕ್ಕೆ 100 ಯಾರೂ ಕೂಡ ನ್ಯಾಯಯುತವಾದ ಜೀವನವನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಪೂರ್ಣ ಶಾಸ್ತ್ರೀಯವಾಗಿ ಬದುಕಿದ್ರು ಕೂಡ. ಇನ್ನು ಸಾಮಾನ್ಯರಿಗಂತೂ ಭಗವಂತನ ಆಳ್ವಿಕೆಯಲ್ಲಾದ್ರೆ ಅವರ ಕರ್ಮಕ್ಕೆ ಸರಿಯಾಗಿ ಅದು ಫಲ ಆಗಿರುತ್ತೆ. ಅದನ್ನಾಗಿ ದೇವರ ವ್ಯವಸ್ಥೆಯಲ್ಲಿ ದೋಷ ಅಂತ ಅನಿಸುವುದಿಲ್ಲ. ಅದು ಕೆಲವರಿಗೆ ಒಳ್ಳೇದನ್ಸುತ್ತೆ, ಕೆಲವರಿಗೆ ಕೆಟ್ಟದನ್ನಿಸುತ್ತೆ. ಕೆಲವರಿಗೆ ಯೋಗ ಸಿಗುತ್ತೆ, ಕೆಲವರಿಗೆ ದುರ್ಯೋಗ ಆಗುತ್ತೆ. ಆದ್ರೆ ಲೋಕದಲ್ಲಿ ಮನುಷ್ಯ ಕೆಲವೊಂದ್ ಸರ್ತಿ ಕೆಲವು ಕಾರ್ಯಗಳನ್ನು ಮಾಡುವಾಗ ಸಣ್ಣ ಪುಟ್ಟ ವ್ಯಾಮೋಹಗಳಿಗೆ ಒಳಗಾಗಿ ಅದರಲ್ಲಿ ಸಾತ್ವಿಕನಿಗೆ ಸಿಗಬೇಕಾದ ಒಳ್ಳೆಯ ಭರವಸೆಯನ್ನ ಕಿತ್ತುಕೊಳ್ಳುವಂತಹ ದುಸ್ಥಿತಿಗಳು ಬರ್ತವೆ. ಆಗ ಅನೇಕ ಕಷ್ಟಗಳನ್ನ ಒಬ್ಬ ಸಾತ್ವಿಕ ಎದುರಿಸಿ ಬೇಸರ ಪಟ್ಟ ಅಂದ್ರೆ, ಆವಾಗ ಅನೇಕ ರೀತಿಯ ದುರ್ನೀತಿಗಳನ್ನ, ರಾಜ ಮಾಡಿದ ತಪ್ಪಿಗೆ ಈಡಾಗಿ ತನ್ನನ್ನ ತಾನೇ ಶಿಕ್ಷೆಗೆ ಒಳಪಡಿಸಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅದು ಆಗಬಾರದು ಅಂತ ಈ ರೀತಿ ನಿರೂಪಣೆ ಮಾಡ್ತಾನೆ. ವಿಮುಕ್ತೋ ಮಾಂ ಉಪೈಷ್ಯಸಿ. ವಿಮುಕ್ತ ವಿವಿಧ ರೀತಿಯ ಬಂಧನಗಳಿಂದ ಮುಕ್ತಗೊಳಿಸ್ತಾನೆ. ಕೇವಲ ಯಾವುದೋ ಒಂದು ರೀತಿಯಿಂದ ಅಲ್ಲ. ಸಂಸಾರದ ತಾಪತ್ರೆ ಒಂದು ರೀತಿ ಅಲ್ಲ, 100 ತರ ಇರುತ್ತೆ. ಅವನಿಗೆ ಹೆಂಡತಿ ಮಕ್ಕಳಿಲ್ಲದೆ ಇದ್ರು ಕೂಡ ಸಂಸಾರ ಇಲ್ಲ ಅಂತ ಅನ್ಕೊಳ್ಬೇಕಾಗಿಲ್ಲ.
ಇನ್ಯಾರೋ ಒಬ್ಬರ ಆ ಸಂಸಾರವನ್ನ ನೋಡಿಕೊಳ್ಳುವ ಅನಿವಾರ್ಯತೆ ಅವನಿಗಿರುತ್ತೆ. ಅವನು ಮದುವೆ ಆಗಿಲ್ಲ ಅಂತ ಭಾರಿ ಖುಷಿ ಪಡ್ತಾ ಇರ್ತಾನೆ, ನನಗೆ ಯಾವುದೇ ಕಷ್ಟ ಇಲ್ಲ ಅಂತ. ಆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವಂದೇ ಮನೆಯಲ್ಲಿ ಅವಂದೇ ಅಣ್ಣಂದೋ ತಮ್ಮಂದೋ ಅಥವಾ ಆ ಇತ್ತೀಚೆಗೆ ಯಾವುದೋ ಒಂದು ಪ್ರಕರಣವನ್ನ ಕೇಳಿದೆ. ಒಂದು ಹೆಣ್ಮಗಳು ವಿವಾಹವಾಗುದಿಲ್ಲ ಅಂತ ಅವಳದು ಸಹಜವಾದ ಅಪೇಕ್ಷೆ, ತಂದೆ ಒತ್ತಾಯ ಮಾಡ್ಲಿಲ್ಲ, ಮನೆಯಲ್ಲೇ ಇದ್ಲು, ಸಿಕ್ಕಾಪಟ್ಟೆ ಶ್ರೀಮಂತಿಕೆ. ತಂದೆ ಕೊನೆಗೆ ಆ ಇನ್ನು ಒಂದು 4-5 ವರ್ಷ ಇರ್ಬೇಕಾದ್ರೆ, ಅಂದ್ರೆ ಅವನ ಆಯುಷ್ಯ ಮುಗಿಯುವ, ಅಂದ್ರೆ ಅದು ಅವನಿಗೆ ಗೊತ್ತೇನಿರ್ಲಿಲ್ಲ. ಅವನು 60ರ ನಂತರ ಒಂದು ಮದುವೆ ಆದ. ಮದುವೆ ಆಗಿ ಒಂದು ಮಗನನ್ನು ಪಡೆದು ಆ ಅವನು ಹೊರಟೋದ. ಅಂದ್ರೆ ಬಾಡಿಗೆ ತಾಯಿಯಿಂದ ಮಗನನ್ನ ಪಡೆದು ಅವನು ತೀರಿಕೊಂಡ. ಮಗುವಿಗೆ 4-5 ವರ್ಷ ಅಷ್ಟೇ. ಅವಳು ಈ ಯಾವುದೇ ಸಂಸಾರದ ತಾಪತ್ರಯ ಬೇಡ ಅಂತ ವಹಿಸಿದವಳಿಗೆ ತನ್ನ ತಮ್ಮನನ್ನ ಮಗುವಿನಂತೆ ನೋಡ್ಕೊಳ್ಬೇಕಾದ ಅನಿವಾರ್ಯತೆ. ಆದ್ರೆ ಬಿಡ್ಲಿಕ್ಕಿಲ್ಲ. ಆದ್ರೆ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಒಂದೇನು ಅಂದ್ರೆ ಇದು ಯಾವುದೋ ಒಂದು ರೀತಿಯಿಂದ ನಮಗೆ ಆ ಸಂಬಂಧಗಳನ್ನ ಪಡೆದೇ ನಾವು ಸಂಸಾರದಲ್ಲಿ ಬೀಳ್ಬೇಕಾಗಿಲ್ಲ. ನನ್ನ ಮಿತ್ರ ಒಬ್ಬ ಇದ್ದ, ಅವನು ಈಗಲೂ ಇದ್ದಾನೆ. ಅವನು ಬೇಡ ಅಂತ ಮದುವೆಯಿಂದ ದೂರ ಇದ್ದ. ಆದ್ರೆ ಅವನ ಅಣ್ಣನ 2 ಮಕ್ಕಳ ಬಾಣಂತಿಯ ಕೆಲಸ, ಅದರ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ, ಶಾಲೆಗೆ ಕಳಿಸುವ ಕೆಲಸ, ಈಗ್ಲೂ ಅದಕ್ಕೆ ಬೇಕಿರುವ ಎಲ್ಲ ಆಗು ಹೋಗುಗಳನ್ನು ಮಾಡ್ಕೊಳ್ಬೇಕಾದ ಅವನೇ ಆದ. ಅವನ ತಂಗಿಯ ಮಕ್ಕಳನ್ನು ಕೂಡ ಅವನೇ ನೋಡ್ಕೊಳ್ಬೇಕಾಯ್ತು. ಅವನು ತುಂಬಾ ಈ ಕಟ್ಟಿಕೊಂಡು ಬದುಕುವ ವ್ಯವಸ್ಥೆಯ ಬಗ್ಗೆ ಅವನಿಗೆ ಆಸಕ್ತಿ ಇರ್ಲಿಲ್ಲ, ಪ್ರಾಮಾಣಿಕವಾಗಿರ್ಲಿಲ್ಲ. ಅವನಿಗೆ ಹೆಣ್ಣು ಸಿಗ್ಲಿಲ್ಲ ಅಂತ ಅವನೇನು ವಿವಾಹ ಆಗದೆ ಕೂತದ್ದಲ್ಲ. ಮೊದ್ಲಿಂದನೂ ಅವನು ನಿಶ್ಚಯನೆ ಮಾಡಿದ, ನನಗೆ ಸನ್ಯಾಸ ಯೋಗ ಇದೆ, ನಾನು ಹಾಗೆ ಇರ್ತೇನೆ ಅಂತ. ಸನ್ಯಾಸ ಯೋಗ ಇತ್ತು, ಆದ್ರೆ ಸಂಸಾರದ ಬಂಧನವೂ ಬಂತು. ಇಂಥದ್ದು ಎಷ್ಟು ಉದಾಹರಣೆಗಳನ್ನು ಬೇಕಾದ್ರೂ ನಾವು ನೋಡ್ಬೋದು. ಅದಕ್ಕೆ ಸಂಸಾರದಿಂದ ಬಿಡುಗಡೆ ಆಗುವುದು ಅಂದ್ರೆ ವಿವಿಧ ರೀತಿಯ ಬಂಧನಗಳಿರ್ತವೆ. ಒಂದೊಂದು ಬಂಧನ ಅಲ್ಲ. ಕೆಲವರಿಗೆ ಅಂಗಡಿಯ ಬಂಧನ. ಯಾರೋ ಒಬ್ರು ನನಗೆ ಅತ್ಯಂತ ಮಿತ್ರರು, ಬೇರೆ ಎಲ್ಲಾ ಬಿಟ್ಟು ಬದುಕಿದ್ರು, ಅವರಿಗೆ ಅಂಗಡಿ ಬಿಟ್ಟು ಬದುಕಲಿಕ್ಕೆ ಆಗ್ಲಿಲ್ಲ ಕೊನೆವರೆಗೂ. ಇನ್ಯಾರೋ ಒಬ್ರು ಅವರ ಬಂಧುಗಳನ್ನ ಬಿಟ್ಟು ಬದುಕಲಿಕ್ಕೆ ಆಗ್ಲಿಲ್ಲ. ಇನ್ಯಾರೋ ಒಬ್ರು ದೇವಸ್ಥಾನದ ಪೂಜೆಯನ್ನ ಕಟ್ಟಿಕೊಂಡದ್ರಿಂದ ಕೊನೆ ತನಕ ಎಲ್ಲ ಬಿಟ್ಟು ಹೋದ್ರು, ಆ ದೇವಸ್ಥಾನ ಬಿಟ್ಟು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದರ ವ್ಯವಸ್ಥೆ, ಅದರ ಜವಾಬ್ದಾರಿ ಎಲ್ಲ ಅವರಿಗೆ ಇತ್ತು. ಹೀಗೆ ಬಂಧನಗಳು ನೂರಾರು ತರ. ಕೇವಲ ಸಂಬಂಧಗಳ ಬಂಧನ ಮಾತ್ರ ಅಲ್ಲ, ಯಾವ್ದ್ಯಾವುದೋ ನಮ್ಮನ್ನ ಜೀವನದಲ್ಲಿ ಕಾಡುವಂತವುಗಳಿರ್ತವೆ. ಅಂತ ಎಲ್ಲಾ ರೀತಿಯ ಬಂಧನಗಳಿಂದಲೂ ಕೂಡ ಸನ್ಯಾಸ ಯೋಗ ಯುಕ್ತಾತ್ಮ, ಯಾವುದೂ ಬೇಡ, ಯಾವ ರೀತಿಯ ಸೌಖ್ಯವೂ ನನಗೆ ಸಂಸಾರದಲ್ಲಿ ಸಿಗುವಂತದ್ದು ಬೇಡ ಅಂತ ಬಿಟ್ಟವನಿಗೆ ಈ ವಿಮುಕ್ತಿ, ಬಗೆ ಬಗೆಯ ಬಿಡುಗಡೆಯ ಲಾಭ ಆತನಿಗೆ ಉಂಟಾಗುತ್ತೆ ಅಂತ ಈ ಪದ್ಯದಲ್ಲಿ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಇನ್ನು ಮುಂದಿನ ಆ ಪದ್ಯದ ಅನುಸಂಧಾನ ಮಾಡಿಕೊಳ್ತಾ ಮುಂದಿನ ಚಿಂತನೆಗೆ ಹೋಗೋಣ. ಕೇಳಿಸ್ತಾರೆ ಸರ್. ಹರಿ ಓಂ, ಕೇಳಿಸ್ತಾರೆ ಸರ್. ಹರಿ ಓಂ.
ಯಾರು ಹೇಳ್ತೀರಿ? ಮಂಜುಳವ್ರು ಹೇಳ್ತೀರಾ ಹಾಡು? ಇಲ್ಲ ಅಂದ್ರೆ ಸುಧಾ ಅವರು ಮುಂದುವರಿಸಿ ನೆಕ್ಸ್ಟ್ ಶ್ಲೋಕ. ಇನ್ನೊಂದು ವಿಶೇಷ ವಿಷಯವನ್ನ ನಿರೂಪಣೆ ಮಾಡ್ತಾನೆ. ಸಮೂಹಂ ಸರ್ವಭೂತೇಶು, ನಾನು ಎಲ್ಲ ಜೀವರಾಶಿಗಳಲ್ಲೂ ಸಮಾನವಾಗಿ ಇದ್ದೇನೆ. ಅಂದ್ರೆ ಸಣ್ಣ ಪ್ರಾಣಿಯಲ್ಲಿ ಕಮ್ಮಿ ಶಕ್ತಿ, ದೊಡ್ಡ ಪ್ರಾಣಿಯಲ್ಲಿ ಜಾಸ್ತಿ ಶಕ್ತಿ. ದೊಡ್ಡ ಬಲ್ಬಿನಲ್ಲಿ ಅಂದ್ರೆ ಈ ಏನಂತಾರೆ ನಮ್ಮ ಇನ್ವರ್ಟರ್ಗಳಲ್ಲೆಲ್ಲ ಸಣ್ಣ ಇನ್ವರ್ಟರ್ ಆದ್ರೆ ಕಮ್ಮಿ ಹೊತ್ತು ಕಮ್ಮಿ ಗಂಟೆ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ದೊಡ್ಡ ಇನ್ವರ್ಟರ್ ಅಲ್ಲಾದ್ರೆ ಸುಮಾರು ಹೊತ್ತು ಕೆಲಸ ಮಾಡುತ್ತೆ ಅಂತ. ಹೀಗೆ ಏನು ವ್ಯತ್ಯಾಸ ಇದೆ? ದೇವರು ಕೂಡ ಹೀಗೇನೆ ಅವನ ಸಾಮರ್ಥ್ಯ ಬದಲಾಗುತ್ತಾ ಅಂದ್ರೆ ಇಲ್ಲ. ಸಮೂಹಂ ಸರ್ವಭೂತೇಶು, ಸರ್ವಭೂತಗಳಲ್ಲಿಯೂ ಕೂಡ ನಾನು ಸಮನಾಗಿದ್ದೇನೆ. ಅಭಿವ್ಯಕ್ತಿ ಕಮ್ಮಿ ಹೆಚ್ಚು ಆಗುತ್ತೆ, ಯಾಕೆಂದ್ರೆ ಕರೆಂಟ್ ಸಮಾನವಾಗಿ ಪಾಸ್ ಆದ್ರೂ ಕೂಡ ಬಲ್ಬಿನಲ್ಲಿರುವ ಸಾಮರ್ಥ್ಯದ ವ್ಯತ್ಯಾಸದಿಂದ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಕೆಲವೊಂದ್ಸರ್ತಿ ಜಾಸ್ತಿ ಗಂಟೆ ಶಕ್ತಿ ಅಂದ್ರೆ ಕರೆಂಟ್ ಹಿಡಿಯುವ ಶಕ್ತಿ ಇದ್ರೂ ಕೂಡ ಕಾಲ ಕಳೆದ ಹಾಗೆ ಅದು ದುರ್ಬಲವಾಗಿ ಒಂದೇ ಗಂಟೆ ಅದು ಕರೆಂಟ್ ಸಂಗ್ರಹ ಮಾಡುವುದನ್ನ ನಾವು ನೋಡ್ತೇವೆ. ಹಾಗೆ ಭಗವಂತನಿಗೂ ಕೂಡ ಆಯಾ ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನ ಸಾಮರ್ಥ್ಯ ಕುಸಿಯುತ್ತೋ ಅಂದ್ರೆ ಇಲ್ಲ. ಅಥವಾ ಕಮ್ಮಿ ಸಾಮರ್ಥ್ಯ ಇರುವ ಪ್ರಾಣಿಯಲ್ಲಿ ಹೆಚ್ಚಿನ ಶಕ್ತಿಯ ಅಭಿವ್ಯಕ್ತಿ ಆಗುವುದು ಅಸಾಧ್ಯ ಏನಲ್ಲ. ದೇವರು ಎಲ್ಲಿ ಬೇಕಾದ್ರೂ ಯಾವ ರೀತಿಯಿಂದ ಬೇಕಾದ್ರೂ ಪ್ರಕಟಗೊಳ್ಳಬಲ್ಲ. ಆದ್ರೆ ಅದು ಅಸಮತೆಯ ಕಾರಣ ಅಲ್ಲ, ಅದು ಸಮಾನನೇ ಆಗಿರ್ತಾನೆ. ಆ ಜೀವದ ಯೋಗ್ಯತೆಗೆ ಅನುಗುಣವಾಗಿ ಅದರಲ್ಲಿ ಬೆಳಗ್ತಾನೆ. ಹಾಗಾಗಿ ಸಮೂಹಂ ಸರ್ವಭೂತೇಶು ನಮೇದ್ದೇಶೋಸ್ತಿನ ಪ್ರಿಯ, ಎಲ್ಲರಲ್ಲೂ ಸಮಾನವಾಗಿರುವುದು ಅಂದ್ರೆ ಇನ್ನೊಂದು ಮುಖ. ಅವನು ಸಮಾನವಾಗಿರುವುದು ಮಾತ್ರ ಅಲ್ಲ, ಯಾರನ್ನು ದ್ವೇಷಿಸುವುದೂ ಇಲ್ಲ, ಯಾರನ್ನು ಪ್ರೀತಿಸುವುದೂ ಇಲ್ಲ. ದ್ವೇಷ, ಪ್ರೀತಿ, ಅಸೂಯೆ, ಹಿಂಸೆ, ಅನ್ಯಾಯ, ಅನಾಗರಿಕತೆ ಇದೆಲ್ಲ ನಮ್ಮ ದೌರ್ಬಲ್ಯಗಳು. ಆದ್ರೆ ಭಗವಂತ ಎಂದೂ ಕೂಡ ಇಂತಹ ದೌರ್ಬಲ್ಯಗಳಿಗೆ ಒಳಗಾಗುವುದಿಲ್ಲ. ನಮೇ ದ್ವೇಷ್ಯ ಅಸ್ತಿ ನಮೇ ಪ್ರಿಯ ಅಸ್ತಿ. ಸಮೂಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ಯೇ ಭಜಂತಿ ತು ಮಾಂ ಭಕ್ತ್ಯ, ಯಾರು ನನ್ನನ್ನ ಭಕ್ತಿಯಿಂದ ಭಜಿಸುತ್ತಾನೋ, ಯಾರು ನನ್ನನ್ನು ಅತ್ಯಂತ ಶ್ರದ್ಧೆಯಿಂದ ಕಾಣುತ್ತಾನೋ ಅಂಥವನನ್ನ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವನು ಸರಿಯಾಗಿ ಜೀವನವನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸರಿಯಾದ ಶಾಸ್ತ್ರದ ಆಧಾರಗಳಿಗೆ ಅನುಗುಣವಾಗಿ ಬದುಕ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಇದೊಂದು ಅರ್ಥ ಆದ್ರೆ ಭಗವಂತ ಎಲ್ಲೆಡೆ ಇದ್ದಾನೆ, ಯಾವಾಗ್ಲೂ ಇದ್ದಾನೆ, ಸಮಾನವಾಗಿದ್ದಾನೆ, ಸರ್ವ ಸಮರ್ಥನಾಗಿದ್ದಾನೆ. ಎಲ್ಲಾ ರೀತಿಯಿಂದಲೂ ಅವನೇ ಈ ಕಾರ್ಯವನ್ನು ಮಾಡ್ತಾನೆ. ಏನು ವ್ಯತ್ಯಾಸ ಆದ್ರೂ ಕೂಡ ನಮ್ಮ ಕರ್ತವ್ಯ ಅಂತ ನಾವು ಮುಂದುವರಿಸ್ಬೇಕು ಹೊರತು ಅಯ್ಯೋ ಜ್ಞಾನದ ಹಾದಿ ನಾಶ ಆಗ್ತಾ ಇದೆ, ಎಲ್ಲದಕ್ಕೂ ಯಾರೋ ಒಬ್ರು ಕಾರಣ, ಅಯ್ಯೋ ಜನಾಂಗ ನಾಶ ಆಗ್ತಾ ಇದೆ, ಅದಕ್ಕೆ ಇಂಥ ವೀಕ್ನೆಸ್ ಗಳೇ ಕಾರಣ. ಹೌದು, ಅದು ಎಚ್ಚರ ಇರಬೇಕು. ಅದಕ್ಕಾಗಿ ನಮ್ಮಿಂದ ಏನು ಪರಿಣಾಮಕಾರಿಯಾಗಿ ಪ್ರಭಾವಕಾರಿಯಾಗಿ ಕೆಲಸ ಮಾಡಬಹುದು ಅದನ್ನ ಮಾಡ್ಬೇಕು. ಬರೀ ಬೈತಾ ಕೂತ್ರ ಉಪಯೋಗ ಇಲ್ಲ, ಬರೀ ದುಃಖ ಪಡ್ತಾ ಕೂತ್ರ ಉಪಯೋಗ ಇಲ್ಲ, ಅಥವಾ ನಾವು ಭಾರಿ ಸಾಧನೆ ಮಾಡಿ ಬಿಟ್ಟಿದ್ದೇವೆ ಅಂತ ಹೆಮ್ಮೆಯಿಂದ ಬೀಗಿದ್ರೂ ಉಪಯೋಗ ಇಲ್ಲ. ಬೀಗ್ಲಿಕ್ಕೂ ನಾವ ಅನರ್ಹರು, ಕುಗ್ಲಿಕ್ಕೂ ನಾವು ಅನರ್ಹರು, ಅಥವಾ ಯಾವುದೋ ಒಂದು ಮಾಡಿ ಬಿಡಬೇಕು ಅಂತ ಆತಂಕಕ್ಕೊಳಗಾಗ್ಲಿಕ್ಕೂ ನಾವು ಅನರ್ಹರು. ನಮ್ ಕೆಲ್ಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತಾ ಇರ್ಬೇಕು. ಆ ಆತಂಕಗಳ ರೀತಿಯ ಮಾತು ಬಂದಾಗ ಅದು ಕಾರ್ಯರೂಪದಲ್ಲಿ ಬದಲಾಗ್ಬೇಕು ಹೊರತು ಆತಂಕ ಪಡ್ತಾ ದೇವರನ್ನ ಶಿಡಿ ಶಾಪ ಹಾಕ್ತಾ ಇದೆಲ್ಲದಕ್ಕೂ ಕಾರಣ ನೀನೇ ಅಂತ ಅವನನ್ನು ಬೈಯುವುದಾಗ್ಲಿ, ಅಥವಾ ಅವನಿಗೆ ಬೈಯುವಷ್ಟು ಧೈರ್ಯ ಇಲ್ಲ ಅಂತ ಆದಾಗ ಅದಕ್ಕೆ ಕಾರಣವಾಗಿ ಕಾಣುವ ಮೇಲಿನ ಯಾವುದೋ ಒಬ್ಬ ವ್ಯಕ್ತಿಯನ್ನ ಬೈದುಕೊಂಡು ಅವರ ಅನರ್ಥವಾದ ಮನಸ್ಥಿತಿಗೆ ನಾವು ಪ್ರತಿಕ್ರಿಯೆ ಕೊಡದೆ ಕೇವಲ ಅಂದ್ರೆ ಕಾರ್ಯರೂಪದಲ್ಲಿ ಏನು ತರದೆ ಕೇವಲ ಒಳಗಿಂದೊಳಗೆ ಕುಗ್ಗಿ ಹೋಗುವುದಕ್ಕೂ ಅರ್ಥ ಇಲ್ಲ. ಎಲ್ಲಾ ಕಾಲದಲ್ಲೂ ಎಲ್ಲಾ ರೀತಿಯಿಂದಲೂ ನಿರಂತರ ಜಗತ್ತಿನಲ್ಲಿ ಅವ್ಯವಸ್ಥೆಯ ಚಿತ್ರಣಗಳು ಉಂಟಾಗ್ತಾನೆ ಇರ್ತವೆ. ಅದು ಗೊತ್ತಿರ್ಬೇಕು. ಗೊತ್ತಿದ್ದು ಅದಕ್ಕಾಗುವ ಕಾರಣಗಳ ಬಗ್ಗೆ ಅರಿವಿರ್ಬೇಕು.
ಅದಕ್ಕೆ ಏನ್ ಪರಿಹಾರ ಕಾಣಬಹುದು ಅನ್ನುವ ಪ್ರಶ್ನೆ, ಚಿತ್ರಣ ಇದೂ ಮೂಡ್ಬೇಕು. ಆ ಪರಿಹಾರಕ್ಕೆ ನಮ್ಮಿಂದ ಸಾಧ್ಯವಾದ್ರೆ ಪ್ರಯತ್ನಗಳನ್ನೂ ಮಾಡಬೇಕು. ಆ ಪ್ರಯತ್ನ ಮಾಡುವವನು ಕೂಡ ಅವನೇ ಆಗಿರ್ತಾನೆ ಅಂತ ಎಚ್ಚರದಿಂದ ನಿರ್ಮಮವಾಗಿ, ನಿರುಮ್ಮಳವಾಗಿ, ನಿಷ್ಠೆ ಅಂದ್ರೆ ನಿಸ್ಪೃಹೆಯಿಂದ ಆ ಕಾರ್ಯವನ್ನ ನಿರ್ವಹಿಸಬೇಕು. ಇವತ್ತು ಹರಿವಾಣ ಸೇವೆ ಆಗ್ತಾ ಇತ್ತು. ಯಾರೋ ಒಬ್ರು ಹರಿವಾಣ ಸೇವೆಗೆ ಅಂತ ಸ್ವಾಮಿಗಳು ಆ ಹರಿವಾಣದಲ್ಲಿ ದೇವರ ನಿರ್ಮಾಲ್ಯವನ್ನ ಪಾತ್ರೆಯಲ್ಲಿ ಕೊಟ್ಟಾಗ ಅದನ್ನ ತಲೆ ಮೇಲೆ ಇಟ್ಕೊಂಡು ಕುಣಿದಾದ್ಮೇಲೆ, ಆ ಸ್ವಾಮಿಗಳು ಕುಣಿದಾದ್ಮೇಲೆ ನನಗೆ ಕೊಟ್ರು. ನಾನು ಇನ್ನೊಬ್ರು ಯಾರೋ ನಿಂತಿದ್ರು. ನಿಂತಾಗ ಅವರ ತಲೆ ಮೇಲೆ ಇಟ್ಟೆ. ಆದ್ರೆ ಅವರು ಕೂಡ್ಲೆ ಕುಣಿಲಿಕ್ಕೆ ಶುರು ಮಾಡಿದ್ರು. ನನಗೆ ಒಂಥರ ಭಯ ಆಯ್ತು. ಇನ್ನು ಅವ್ರು ಕೈ ಹಿಡ್ಕೊಳ್ಳಿಲ್ಲ, ಕುಣಿತಾ ಇದ್ದಾರೆ, ಎಲ್ಲಿಯಾದ್ರೂ ತುಳಸಿ ಬಿದ್ರೆ ಅಂತ ನಾನು ಹಿಂದಿನಿಂದ ಆ ತಟ್ಟೆ ಹಿಡ್ಕೊಂಡಿದ್ದೆ. ಇದು ಈಗ ಜಸ್ಟ್ ನಡೆದ ಕತೆ. ಹಿಡ್ಕೊಂಡಿದ್ದಾಗ ಅವರು ಆ ಕಾರ್ಯವನ್ನು ಮುಗಿಸಿದ್ರು. ಮುಗಿಸಿ ಆದ್ಮೇಲೆ ತಕ್ಷಣವೇ ನಾನು ತಟ್ಟೆ ತಗೊಂಡಾಗ ಅವ್ರು ಆಶ್ಚರ್ಯಪಟ್ರು. ನೀವ್ ಹಿಡ್ಕೊಂಡಿದ್ರ ಕೇಳಿದ್ರು. ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನೇ ಇಷ್ಟೊತ್ತು ತಟ್ಟೆಯನ್ನ ಹಿಡ್ಕೊಂಡು ಕುಣಿತಾ ಇದ್ದೆ ಅಂತ ಭಾವಿಸ್ದೆ, ನೀವು ಹಿಡ್ಕೊಂಡಿದ್ರಿ ಅಂತ ಗೊತ್ತಾಗ್ಲಿ. ನಾನು ಭಾರಿ ಖುಷಿ ಪಟ್ಟುಕೊಂಡು ನೋಡಿ ನಾನು ತಲೆಯ ಮೇಲೆ ಹರಿವಾಣ ಬೀಳದ ಹಾಗೆ ಕುಣಿತಾ ಇದ್ದೇನೆ ಅಂತ ಅವರು ಹೇಳಿ ಆಮೇಲೆ ಅವರೇ ಒಂದ್ ಮಾತಾಡಿದ್ರು. ನಾವೇ ಹೀಗೆ ಎಷ್ಟೋ ಕೆಲಸಗಳನ್ನ ಮಾಡಿ ನಾವೇ ಮಾಡಿದ್ವಿ ಅಂತ ಬೀಗ್ತಾ ಇರ್ತೇವೆ, ಹಿಂದಿಂದ ಯಾರೋ ಹಿಡ್ಕೊಂಡ ಕೈವಾಡವೇ ಕಾಣಿಸುವುದಿಲ್ಲ. ಇದು ನಮ್ಮ ಜೀವನದಲ್ಲಿ ನಿತ್ಯ ನಿರಂತರ ನಡೆಯುವ ಪ್ರಕ್ರಿಯೆ. ಎಲ್ಲ ಕೆಲಸಗಳ ಹಿಂದೆ ಭಗವಂತನ ಒಂದು ಕೈವಾಡ ಇದ್ದೇ ಇರುತ್ತೆ. ಅಲ್ಲಿ ನಾವು ಮಾಡಿದ್ವಿ ಅಂತ ಅಥವಾ ಇನ್ಯಾರೋ ಮಾಡಿದ್ರು ಅಂತ ಅವ್ರ ತಲೆ ಮೇಲೆ ನಮ್ಗೆ ಅವ್ರು ಕುಣಿಯುವಾಗ ಅವರೇ ಕುಣದಾಗ ಕಾಣಿಸ್ತಾ ಇರುತ್ತೆ. ಆದ್ರೆ ಆ ತೊಗಲು ಗೊಂಬೆಯ ಆಟವಯ್ಯ ಅಂತ ಒಳಗಿನಿಂದ ಹಿಡಿದ ಕೈ ಬೆರಳಿನ ಆ ದಾರಗಳು ಕಾಣುವುದೇ ಇಲ್ಲ. ಆ ಕಾಣದೇ ಇರುವ ದಾರಗಳಿಂದ ಕುಣಿಯುವಂತಹ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನೇ ನಾವು ದ್ವೇಷಿಯಾಗಿ ಕಂಡು ಅವನನ್ನ ದ್ವೇಷಿಸಿ ಅದನ್ನ ಕೈವಾಡದ ಮೂಲಕ ಕೈ ಹಿಡಿದು ಕುಣಿಸ್ತಾ ಇರುವಂತಹ ಭಗವಂತನನ್ನೇ ನಿಂದಿಸುವ, ಅತ್ಯಂತ ಅವರ ಮೇಲೆ ವ್ಯಾಮೋಹದಿಂದ, ದ್ವೇಷದಿಂದ, ಅಸೂಯೆಯಿಂದ ಅವರ ಬಗ್ಗೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ತೋರುವ ಮೂಲಕ ಭಗವಂತನನ್ನೇ ನಿಂದಿಸಿದಂತಹ ಪ್ರಕ್ರಿಯೆಗಳೇ ನಾವು ಈಡಾಗ್ತೇವೆ. ಇದು ಎರಡೂ ವಿಷಯದಲ್ಲಿ ಒಳ್ಳೇದ್ ಮಾಡಿದ್ದಕ್ಕೂ ನಾವೇ ಮಾಡಿದ್ದು ಅಂತ ಹೆಮ್ಮೆ ಪಡುವುದು ತಪ್ಪು. ಯಾರೋ ಒಬ್ರು ಏನು ಅನ್ಯಾಯ ಮಾಡಿದ ಅನ್ನುವಾಗ ಅವನೇ ಅದಕ್ಕೆ ನೇರ ಕಾರಣನೂ ಅಲ್ಲ. ಆದ್ರೆ ಅದಕ್ಕೆ ಏನಾದ್ರೂ ಒಂದು ಪ್ರತಿಕ್ರಿಯೆ ನೀಡಬೇಕು ಅನ್ನೋ ನಮ್ಮ ಜವಾಬ್ದಾರಿ ಇದ್ರೆ ಅದನ್ನು ಮುಂದುವರಿಸಬೇಕು ಅನ್ನೋದು ಸತ್ಯ. ಆದ್ರೆ ಅದ್ರ ಹಿಂದೆ ನಡೆಸ್ತಾ ಇರುವವನು ದೇವರೇ ಅಂತ ಭಾವಿಸಿ ನಾವು ಕ್ಷಾತ್ರದಿಂದ ಅದಕ್ಕೆ ಉತ್ತರಿಸಬೇಕು ಅಂತ ಆದ್ರೆ ಕ್ಷಾತ್ರದಿಂದ ಉತ್ತರಿಸಬೇಕು. ಬ್ರಾಹ್ಮ ತೇಜಸ್ಸಿನಿಂದ ಅದನ್ನ ಸರಿಪಡಿಸ್ಬೇಕಾದ್ರೆ ಬ್ರಾಹ್ಮ ತೇಜಸ್ಸನ್ನ ಮುಂದುವರಿಸಬೇಕು. ಇಲ್ಲ ಅದರ ವ್ಯವಹಾರವನ್ನ ಕುದುರಿಸ್ಬೇಕು ಅಂತ ಆದ್ರೆ ವ್ಯವಹಾರದ ಬುದ್ಧಿಯಿಂದ ಅದನ್ನ ಸರಿಪಡಿಸ್ಬೇಕು. ಇಲ್ಲ ನಾವು ಕೇವಲ ನಮ್ಮ ಸರ್ವಿಸ್ ನಿಂದಲೇ ಏನ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ಮಾಡ್ತೇವೆ ಅಂತ ಕೂತಿದ್ರೆ ಅಷ್ಟರಿಂದಲೇ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನ, ಪ್ರತಿಭಟನೆಯನ್ನ ಅಥವಾ ಚಳುವಳಿಯನ್ನ, ಹೋರಾಟವನ್ನ, ಆಂದೋಲನವನ್ನ ನಡೆಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕೃಷ್ಣ ಆ ಮಾತನ್ನ ನಿರೂಪಿಸ್ತಾ ಇದ್ದಾನೆ. ಇನ್ನು ಒಂದು ಪದ್ಯ ಹೇಳಿ ನಾವು ಈ ಚಿತ್ರಣವನ್ನ ಇಲ್ಲಿಗೆ ಮುಗಿಸೋಣ. ಅಪಿಚೇತ್ ಸುಧುರಾಚಾರ ಅದನ್ನೆಲ್ಲ ಮುಂದಿನ ಏಕಾದಶಿಯ ಸಂದರ್ಭ ನೋಡೋಣ. ಮಂಜುಳವರು ಹೇಳೋರಿದ್ದೀರಾ? ರೆಡಿ ಇದ್ದೀರಾ? ಇಲ್ಲ ಅಂದ್ರೆ ಸ್ವಾತಿಯವರು ಮಂಗಳಂ ಹಾಡಿ. ಒಂದು ಹಾಡು ಹೇಳಿಯೂ ಮುಗಿಸ್ಬೋದು. ಅಂದ್ರೆ ಇವಾಗ ಲಾಲಿ ಅಲ್ದಿರ ಇನ್ನೊಂದು ದೇವ್ರ ನಾಮ ಹೇಳಕ್ ಹೇಳ್ತಿದ್ರ? ಇನ್ನೊಂದು ದೇವ್ರ ನಾಮ ಹೇಳಿ ಲಾಲಿ ಹಾಡು ಹೇಳಿ. ಸರಿ ಆಚಾರ್ಯ. ಎನ್ನ ಮನದ ಡೊಂಕ ತಿದ್ದಿಸಿ ನಿನ್ನ ಸೇವಕನಾದ ಮೇಲೆ ಇನ್ನು ಸಂಶಯವೇಕೆ ಕೃಷ್ಣ, ನಿನ್ನ ಚರಣದಲ್ಲಿ ಸೇರಿಸೋ ಎನ್ನ ಮನದ ಡೊಂಕ ತಿದ್ದಿಸೋ ಶ್ರೀನಿವಾಸ, ಎನ್ನ ಮನದ ಡೊಂಕ ತಿದ್ದಿಸೋ.
ಉದಯವಾದರೆ ಊಟದ ಚಿಂತೆ, ಅದರ ಮೇಲೆ ಭೋಗದ ಚಿಂತೆ, 14 ಲೋಕಗಳಾಳಬೇಕೆಂಬ ಚಿಂತೆ. ಇದು ಪುಣ್ಯ ಇದು ಪಾಪವೆಂಬೋ ಹೃದಯದಲ್ಲಿ ಭಯವೂ ಇಲ್ಲದೆ ಮದ ಮೋಹಿತನಾದೆ ನಿನ್ನ ಚರಣ ನಂಬದೆ ದಿನ ಶರಣ್ಯ ಎನ್ನ ಮನದ ಡೊಂಕ ತಿತ್ತಿಸೋ. ಶ್ರೀನಿವಾಸ ಎನ್ನ ಮನದ ಡೊಂಕ ತಿತ್ತಿಸೋ. ನೆರೆ ಮನೆಯ ಭಾಗ್ಯ ನೋಡಿ ಸಹಿಸಲಾರದೆ ಸೂಯನಾಗಿ ಹರಿಸ್ಮರಣೆಗೆ ವಿಮುಖನಾದೆ, ನರರ ಸ್ತುತಿಯ ಮಾಡಿದೆ. ಪರರ ಸತಿಗೆ ಪರರ ಅನ್ನಕ್ಕೆ ತಿರುಗಿ ತಿರುಗಿ ಚಪಲನಾದೆ, ಗುರು ಹಿರಿಯರ ದೂಷಿಸಿ ಮರುಳನಾದೆ, ದೀನದಯಾಳೋ ಎನ್ನ ಮನದ ಡೊಂಕ ತಿತ್ತಿಸೋ. ಶ್ರೀನಿವಾಸ ಎನ್ನ ಮನದ ಡೊಂಕ ತಿತ್ತಿಸೋ. ಅಗಣಿತ ಸುಖ ಬಂದರೇನ ದುಃಖ ಬಂದರೆ ಹರಿ ಎನ್ನುವೆ, ಜಗದೊಳು ಲಾಭವು ಬಂದರೆ ಧನಿಕ ನಾನೆಂಬೆ. ಮಿಗೆ ಹಾನಿಗೆ ಹರಿಯ ದೂಷಿಸಿ ನೆಗೆದು ಪತಂಗ ಕಿಚ್ಚಿಲಿ ಬೀಳ್ವ ಬಗೆಯಾದೆನು ಪುರಂದರ ವಿಠಲ ಖಗವಾಜ ಸುವಾಹನ ಎನ್ನ ಮನದ ಡೊಂಕ ತಿತ್ತಿಸೋ. ಶ್ರೀನಿವಾಸ ಎನ್ನ ಮನದ ಡೊಂಕ ತಿತ್ತಿಸೋ. ಎನ್ನ ಮನದ ಡೊಂಕ ತಿತ್ತಿಸಿ ನಿನ್ನ ಸೇವಕನಾದ ಮೇಲೆ ಇನ್ನು ಸಂಶಯವೇಕೆ ಕೃಷ್ಣ, ನಿನ್ನ ಚರಣದಲ್ಲಿ ಸೇರಿಸೋ ಎನ್ನ ಮನದ ಡೊಂಕ ತಿತ್ತಿಸೋ. ಶ್ರೀನಿವಾಸ ಹರಿ. ಲಾಲಿ ಮುನಿ ವಂದ್ಯ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಲಾಲಿ ಗೋವಿಂದ ಲಾಲಿ, ಕೌಸಲ್ಯ ಬಾಲ ಶ್ರೀರಾಮ ಲಾಲಿ. ಲಾಲಿ ಮುನಿ ವಂದ್ಯ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಆಶ್ಚರ್ಯಜನಕವಾಗಿ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮತ್ಸ್ಯಾವತಾರ ಹರಿಯ, ತೂಗಿದರು ಮತ್ಸ್ಯಾವತಾರ ಹರಿಯ. ಸಾಮಜವರದನೆಂದು ಅತುಳ ಭೃಗು ರಾಮರವತಾರನೆಂದು, ಶ್ರೀಮದಾನಂದ ಹರಿಯ ತೂಗಿದರು ಪ್ರೇಮಾತಿರೇಕದಿಂದ, ತೂಗಿದರು ಪ್ರೇಮಾತಿರೇಕದಿಂದ. ಕಾಮನಿಗೆ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು, ವಾಮನೇತ್ರಿಯರು ಪಾಡಿ ತೂಗಿದರು ರಾಮಾವತಾರ ಹರಿಯ, ತೂಗಿದರು ರಾಮಾವತಾರ ಹರಿಯ. ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಶಿಷ್ಟ ಸಂತುಷ್ಟನೆಂದು, ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರ ಹರಿಯ, ತೂಗಿದರು ಕೃಷ್ಣಾವತಾರ ಹರಿಯ. ಇಂದುಧರ ಮಿತ್ರ ಜೋಜೋ ಶ್ರೀಕೃಷ್ಣ ಇಂದು ರವಿನೇತ್ರ ಜೋಜೋ,
ಇಂದು ಕುಲ ಪುತ್ರ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ನೀಲಘನ ಲೀಲ ಜೋ ಜೋ ಕರುಣಾಲವಾಲ ಶ್ರೀ ಕೃಷ್ಣ ಜೋ ಜೋ ಲೀಲಾವತಾರ ಜೋ ಜೋ ಪರಮಾತ್ಮ ಬಾಲ ಗೋಪಾಲ ಜೋ ಜೋ ಪರಮಾತ್ಮ ಬಾಲ ಗೋಪಾಲ ಜೋ ಜೋ ತುಂಗ ಭವ ಭಂಗ ಜೋ ಜೋ ಪರಮಾತ್ಮ ರಂಗ ಕೃಪಾಂಗ ಜೋ ಜೋ ಮಂಗಳಾಪಾಂಗ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ ಓ ಜೋ ಜೋ ಕೃತಜ್ಞತೆಗಳು. ಇಷ್ಟು ಹೊತ್ತು ನಾವು ಯಥಾಶಕ್ತಿ ಭಗವಂತನ ನಾಮಸ್ಮರಣೆಯ ಜೊತೆಗೆ ಅನೇಕ ವಿಷಯಗಳನ್ನ ಗೀತೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ಭಾಗವಹಿಸಿದ ಎಲ್ಲರಿಗೂ, ಕೇಳುಗರಿಗೂ, ಹಾಡುಗಾರರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಾಳೆ ವೇದವ್ಯಾಸ ಜಯಂತಿ. ನಮ್ಮ ಇಡೀ ಪದ ಪ್ರಪಂಚವನ್ನ, ಶಬ್ದ ಪ್ರಪಂಚವನ್ನ, ಸಾಹಿತ್ಯ ಪ್ರಪಂಚವನ್ನ ವೈಭವೀಕರಿಸಿದಂತಹ ಭಗವಂತನ ಆವಿರ್ಭಾವದ ದಿನ. ಅಂತಹ ದಿನದಲ್ಲಿ ಸಾಧ್ಯವಾದಷ್ಟು ನಾವು ವೇದವ್ಯಾಸರು ರಚನೆ ಮಾಡಿದ ಯಾವ್ದಾದ್ರು, ಮುಖ್ಯವಾಗಿ ಗೀತೆಯೂ ಆಯ್ತು ಅಥವಾ ಇನ್ಯಾವುದಾದ್ರೂ ಭಾರತದ ಶ್ಲೋಕಗಳಾಯ್ತು, ಭಾಗವತವು, ಯಾವುದೋ ಒಂದು ರೀತಿಯಲ್ಲಿ ಅವರು ಕೊಟ್ಟ ಕೃತಿಗಳನ್ನ ಓದುವ ಮೂಲಕ ಅವರಿಗೆ ಕೃತಜ್ಞತೆ ಅರ್ಪಿಸುವ ಒಂದು ಅವಕಾಶ ನಮಗೆ ಒದಗಿದೆ. ಸಾಧ್ಯವಾದಷ್ಟು ಅವರನ್ನ ಸ್ಮರಣೆ ಮಾಡುವ ಕೆಲಸವನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಮಸ್ತು.